ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶಾಸಕರು ಹಾಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪೊನ್ನಣ್ಣ ಸರ್, ಕುರ್ಚಿ ಕಾದಾಟದಿಂದ ಹಿಡಿದು ಗೃಹಲಕ್ಷ್ಮಿ ಹಣದವರೆಗೂ ಅನೇಕ ಪ್ರಶ್ನೆಗಳನ್ನ ನಿಮ್ಮಿಂದ ಉತ್ತರವನ್ನು ಪಡೆದುಕೊಳ್ಳೋದು ಬಾಕಿ ಇದೆ. ಆದರೆ ನನ್ನ ಮೊದಲ ಪ್ರಶ್ನೆ, ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಂಡಿಸಿದಂತಹ ಈ ದ್ವೇಷ ಭಾಷಣ ನಿಷೇಧಕ್ಕೆ ಹೊಸದೊಂದು ಮಸೂದೆ, ಅದು ವಿರೋಧ ಪಕ್ಷ ಬಿಜೆಪಿಗೆ ಸಿಕ್ಕಾಪಟ್ಟೆ ಕೋಪ ತರಿಸ್ತಾ ಇದೆ. ಈ ಬಿಲ್ ತರ್ತಾ ಇರೋದೇನೆ ಬಿಜೆಪಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ, ಆ ಮೂಲಕ RSSಗೆ ಕಡಿವಾಣ ಹಾಕ್ಲಿಕ್ಕೆ ಅನ್ನೋ ವ್ಯಾಖ್ಯಾನಗಳು ಆಚೆ ಬರ್ತಾ ಇದೆ. ತಾವೊಬ್ಬ ಕಾನೂನು ಸಲಹೆಗಾರರು ಆಗಿ ಬಿಲ್ಲನ್ನು ಯಾವ ರೀತಿ ಗಮನಿಸ್ತಿರ್ತಾವ? ಅವ್ರಿಗೆ ಯಾಕೆ ಕೋಪ ಬರ್ತಾ ಇದೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ದ್ವೇಷ ಭಾಷಣವನ್ನು ಪ್ರತಿಪಾದಿಸೋರು, ದ್ವೇಷ ಭಾಷಣದಲ್ಲಿ ತೊಡಸ್ಕೊಳ್ಳೋರು, ಅವ್ರಿಗೆ ಮಾತ್ರ ಇದರ ಬಗ್ಗೆ ಆತಂಕ ಉಂಟಾಗಬೇಕೇ ಬಿಟ್ಟರೆ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ಯಾವ ಸಂಘಟನೆಗಳು, ರಾಜಕೀಯ ಪಕ್ಷಗಳು ದ್ವೇಷ ಭಾಷಣ ನಿಷೇಧ ಕಾಯ್ದೆಯನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳುವಂಥ ಮಾತನ್ನಾಡ್ತಾರೆ, ಅದರಿಂದ ಬೇಸರವನ್ನು ವ್ಯಕ್ತಪಡಿಸ್ತಾರೆ, ಕ್ರೋಧವನ್ನು ವ್ಯಕ್ತಪಡಿಸ್ತಾರೆ, ಬಹುಶಃ ಅವರು ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ಯಾಕಂದರೆ ಅವರು ಅಂಥ ದ್ವೇಷ ಭಾಷಣದಲ್ಲಿ ತೊಡಸ್ಕೊಂಡಿದ್ದಾರೆ ಅಂತ ಅದರ ಅರ್ಥ. ಯಾವುದೇ ನಾಗರಿಕ ವ್ಯವಸ್ಥೆಯಲ್ಲಿ ನಂಬಿಕೆ ಇರುವಂಥ ಸಂಸ್ಥೆ ಮತ್ತು ವ್ಯಕ್ತಿ ದ್ವೇಷ ಭಾಷಣವನ್ನು ವಿರೋಧಿಸಬೇಕು. ಇವತ್ತು ನಮ್ಮ ಸಮಾಜದ ಮುಂದೆ ಇರುವಂಥ ದೊಡ್ಡ ಸವಾಲು ಅಂತ ಹೇಳಿದ್ರೆ ದ್ವೇಷ ಭಾಷಣ ಮತ್ತು ತಪ್ಪು ಮಾಹಿತಿಯ ವಿತರಣೆ, ಮಿಸ್ಇನ್ಫಾರ್ಮೇಷನ್. ಅದರಿಂದ ಇದೆರಡಕ್ಕೂ ಕೂಡ ಕಡಿವಾಣ ಹಾಕುವಂಥದ್ದು ಅತಿ ಅವಶ್ಯಕ. ಇದು ನನ್ನ ಮಾತಲ್ಲ, ಇದು ಸರ್ವೋಚ್ಚ ನ್ಯಾಯಾಲಯ ಮತ್ತು ದೇಶದ ಕಾನೂನು ಆಯೋಗ, ರಾಜ್ಯದ ಕಾನೂನು ಆಯೋಗ ಎಲ್ಲರ ಸಲಹೆ ಕೂಡ ದ್ವೇಷ ಭಾಷಣ ಇವತ್ತು ನಮ್ಮ ಸಮಾಜದ ಮುಂದೆ ಇರುವಂಥ ದೊಡ್ಡ ಸವಾಲಾಗಿರ್ತದೆ. ಭಾಳ ಅಪಾಯಕಾರಿಯಾಗಿ ಅದು ಬೆಳೀತಾ ಇದೆ. ಅದಕ್ಕೆ ಸೂಕ್ತವಾದಂಥ ಕಾನೂನನ್ನು ತರಬೇಕು ಅಂಥೇಳಿ ಪದೇ ಪದೇ ಸರ್ವೋಚ್ಚ ನ್ಯಾಯಾಲಯ ಕೂಡ ಹೇಳಿದೆ, ಕಾನೂನು ಆಯೋಗಗಳು ಕೂಡ ಸಲಹೆಯನ್ನು ಎಲ್ಲರೂ ಕೂಡ ಸ್ವಾಗತ ಮಾಡಬೇಕು. ಮತ್ತು ಇದನ್ನು ಚರ್ಚೆ ಆಗಲಿ, ಯಾವ ರೀತಿಯಾಗಿ ಜಾರಿಗೆ ಬರಬೇಕು, ಯಾವ ರೀತಿಯಾಗಿ ಕಾನೂನು ಇರಬೇಕು ಅಂತೇಳಿ ಚರ್ಚೆ ಆಗಲಿ. ಅದಕ್ಕೆ ಇರೋದು ವಿಧಾನಸಭೆ. ಇದನ್ನ ವಿರೋಧ ಮಾಡ್ತಿರುವವರು ಬಹಳ ಪ್ರಮುಖವಾಗಿ 3 ಪ್ರಶ್ನೆಗಳನ್ನ ಮುಂದಿಡ್ತಾ ಇದ್ದಾರೆ. ಮೊದಲನೇದು, ದ್ವೇಷ ಭಾಷಣ ಅನ್ನೋದನ್ನ ಇದೇ ದ್ವೇಷ ಭಾಷಣ ಅಂತ ಹೇಳಿ ಗುರುತಿಸೋದು ಯಾರು? ದ್ವೇಷ ಭಾಷಣ ಅಂದ್ರೆ ಅದರ ವ್ಯಾಖ್ಯಾನ ಏನು ಈ ಮಸೂದೆಯ ಪ್ರಕಾರ? ಹಾಗೆ ಮೂರನೆಯದ್ದು, ಇದನ್ನ ಕಾಂಗ್ರೆಸ್ ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಳ್ಳೋದಿಲ್ಲ ಅನ್ನೋದು ಏನ್ ಗ್ಯಾರಂಟಿ ಅಂತ? ಅಲ್ಲ, ಈಗ ವ್ಯಾಖ್ಯಾನ ಏನು ಅಂತ ಹೇಳುವಂಥದ್ದು ಕಾನೂನಲ್ಲೇ ಇರ್ತದೆ. ಹೇಟ್ ಸ್ಪೀಚ್ ಅಂದರೆ ಏನು ಅಂತ ಹೇಳುವಂಥ ವ್ಯಾಖ್ಯಾನವನ್ನು ಕಾನೂನಲ್ಲಿ ಮಾಡಿರ್ತದೆ. ಇದು ಡೆಫಿನಿಷನ್, ಏನು ಹೇಟ್ ಸ್ಪೀಚ್ ಅಂತ ಹೇಳುವಂಥದ್ದು ಡಿಫೈನ್ ಆಗಿರ್ತದೆ. ಆ ಡೆಫಿನಿಷನ್ನಲ್ಲಿ ಅವರೇನಾದರೂ ತಪ್ಪುಗಳು, ಲೋಪಗಳನ್ನು ಕಂಡಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಬೇಕಾದರೆ ಸೂಕ್ತವಾದಂಥ ತಿದ್ದುಪಡಿಯನ್ನು ತರುವಂಥ ಕೆಲಸವನ್ನು ಮಾಡೋಣ. ಇಲ್ಲ ಸರಿ ಇದೆ ಅಂತ ಹೇಳಿದ್ರೆ ಅದರ ಪ್ರಕಾರನೇ ಹೋಗೋಣ. ಅದರಿಂದ ವ್ಯಾಖ್ಯಾನವನ್ನು ಯಾವುದೇ ಒಂದು ಸರ್ಕಾರ ಆಗಲಿ, ರಾಜಕೀಯ ಪಕ್ಷ ಆಗಲಿ ಒಂದು ರೀತಿ ಬಳಸ್ಕೊಳ್ತಾರೆ ಅಂತ ಹೇಳುವಂಥದ್ದು ಇದು ಸುಳ್ಳು. ಇದು ರಾಜಕೀಯವಾದಂಥ ಆರೋಪ ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ಕಾಂಗ್ರೆಸ್ನವರು ಬಳಸ್ಕೊಳ್ತಾರೆ ಅಂತ ಹೇಳಿದ್ರೆ ಅರ್ಥ ಏನು? ಇದು ಕಾನೂನು ಎಲ್ಲರಿಗೂ ಕೂಡ ಸಮಾನವಾಗಿ ಕಾಣುವಂಥದ್ದೇ ಕಾನೂನು. ಅದರಿಂದ ಯಾರೋ ಒಬ್ಬರು ಬಳಸ್ಕೊಳ್ತಾರೆ ಅಂತ ಹೇಳೋದಕ್ಕೆ ಸರಿಯಲ್ಲ. ನಾವು ಮತ್ತು ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರಗಳು ಯಾವ ರೀತಿ ಕೇಂದ್ರ ಸಂಸ್ಥೆಗಳನ್ನು ಬಳಸ್ಕೊಂಡಿದ್ದಾರೆ, ಅದಕ್ಕೆ ಬಹುಶಃ ಅವರಂತೆ ಬೇರೆಯವರು ಕೂಡ ವರ್ತಿಸ್ತಾರೆ ಅಂತ ಭಾವಿಸಿರ್ಬೋದು. ಆದರೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇರುವಂಥವ್ರು ನಾವು ಇದನ್ನು ಚರ್ಚೆ ಆಗಿ ಸಮಾಜದಲ್ಲಿ ಇರುವಂಥ ನಾಗರಿಕ ವೇದಿಕೆಗಳಲ್ಲೂ ಕೂಡ ಚರ್ಚೆ ಆಗಿದೆ. ಈಗಾಗಲೇ ಭಾಳಷ್ಟು ಸಲಹೆ ಕೂಡ ನಮಗೆ ಸಿಕ್ಕಿದೆ. ಇದೆಲ್ಲವನ್ನು ತಗೊಂಡು ವಿಧಾನಸಭೆ ಮುಂದೆ ಇಡ್ತಾ ಇದ್ದೀವಿ. ವಿಧಾನಸಭೆಯಲ್ಲಿ ಜನಪ್ರತಿನಿಧಿಗಳು ತೀರ್ಮಾನ ಮಾಡಲಿ. ಸರಿ, ಹಾಗಾದ್ರೆ ಇದು ಜನರ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಮೊನ್ನೆ ಕಾಂಗ್ರೆಸ್ನ ಕಡೆಯಿಂದ ದೆಹಲಿಯಲ್ಲಾದಂತಹ ಓಟ್ ಚೋರಿ ವಿರುದ್ಧದ ಪ್ರತಿಭಟನೆ, ಈ ಪ್ರತಿಭಟನೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಸಮಾಧಿ ಮಾಡ್ತೀವಿ ಅಂತ ಹೇಳಿ ಕೆಲ ಮಹಿಳೆಯರು ಮಾಡಿದಂತಹ ಘೋಷಣೆಗಳು, ಇದು ಈ ದ್ವೇಷ ಭಾಷಣ ಅನ್ನೋ ಕ್ಯಾಟಗರಿಗೆ ಬರೋದಾ? ಇದು ದೇಶದ ಒಬ್ಬ ಪ್ರಧಾನಿಯ ಸಮಾಧಿ ಮಾಡ್ತೀವಿ ಅನ್ನೋದನ್ನ ನಾವು ದ್ವೇಷ ಭಾಷಣ ಅಂತ ಹೇಳಿ ಕನ್ಸಿಡರ್ ಮಾಡಬಹುದಾ? ನೋಡಿ, ದೇಶದ ಪ್ರಧಾನಿಯ ಸಮಾಧಿ ಮಾಡ್ತೀವಿ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಅಂತ ಹೇಳುವಂಥದ್ದು ಎಲ್ಲೂ ಕೂಡ ಅದಕ್ಕೆ ನೇರವಾದಂಥ ಎವಿಡೆನ್ಸ್ ಇಲ್ಲ. ಆದರೂ ಕೆಲವು ವಿಡಿಯೋಗಳು ಬಂದಿದೆ. ಮೊನ್ನೆ ಸಂಸತ್ನಲ್ಲಿ ಕೂಡ ಚರ್ಚೆಗೆ ಬಂದಿದೆ. ನಮ್ಮ ಪಕ್ಷದ ವಕ್ತಾರರು, ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡ ಅದನ್ನು ಒಪ್ಪೋದಿಲ್ಲ. ನಾವು ಅದನ್ನು ಖಂಡನಿಸ್ತೀವಿ. ನಾವು ಯಾವ ಕಾರಣಕ್ಕೂ ಕೂಡ ಆ ರೀತಿಯಾದಂಥ ಭಾಷೆ ಬಳಕೆ ನಮ್ಮ ಸಂಸ್ಕೃತಿ ಅಲ್ಲ, ನಾವು ಆ ಬಳಕೆಯನ್ನು ಒಪ್ಪೋದಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೀವಿ.
ಮತ್ತು ಅದು ಕಾನೂನು ಜಾರಿಗೆ ಬಂದ ಮೇಲೆ ಇದು ದ್ವೇಷ ಭಾಷಣದ ಅಡಿಯಲ್ಲಿ ಬಂದಿದ್ದರೆ ಕ್ರಮ ಜರುಗಿರೋದು. ಇವತ್ತು ಇಷ್ಟೆಲ್ಲ ಅವರು ಆರ್ಭಟ ಮಾಡೋ ಬದಲು ಈ ಕಾನೂನು ಜಾರಿಯಲ್ಲಿದ್ದಿದ್ದರೆ ಅದು ದ್ವೇಷ ಭಾಷಣದ ಉಲ್ಲೇಖನದ ಕೆಳಗಡೆ ಬರೋದಾಗಿದ್ದರೆ ಕ್ರಮ ಜರುಗಿರೋದಲ್ವಾ. ಇದಕ್ಕೆ ಕಾನೂನು ಬರಬೇಕು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇರುವಂಥದ್ದು. ಇದೇನು ನಾವೇನು ಸೃಷ್ಟಿ ಮಾಡ್ತಾ ಇರುವಂಥದ್ದಲ್ಲ. ಸರ್ವೋಚ್ಚ ನ್ಯಾಯಾಲಯ ಪದೇ ಪದೇ ಭಾಳಷ್ಟು ತೀರ್ಪುಗಳಿದೆ. ಬಹುಶಃ ಸಮಯ ಬಂದಾಗ ಅದನ್ನು ಚರ್ಚೆಗೆ ಬಂದಾಗ ಅದನ್ನೆಲ್ಲ ಕೂಡ ಸದನದ ಮುಂದೆ ಮಂಡಿಸ್ತೇವೆ. ಆದರೆ ಇದು ಮತ್ತೆ ಕಾನೂನು ಆಯೋಗಗಳ ಸಲಹೆ ಮೇಲೆ ಮಾಡ್ತಾ ಇರುವಂಥ ಕಾನೂನು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಈ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳ ಕಾರ್ಯಕ್ರಮ ಒಂದರಲ್ಲಿ ತಮ್ಮನ್ನು ಸೋಲಿಸ್ಬಿಟ್ರಿ, ಹೀಗಾಗಿ ನಿಮಗೆ ಯಾಕೆ ನಾನು ಸೇವೆ ಮಾಡಬೇಕು, ನಾನು ಜೈಲಿಗೆ ಹೋಗಿ ಬಂದವನು, ನನಗೆ ಧಮಕಿ ಹಾಕಬೇಡಿ ಅನ್ನೋ ಅರ್ಥದ ಮಾತನ್ನ ಆಡಿರೋ ವಿಚಾರಕ್ಕೂ ಕೂಡ ಇದು ಕೂಡ ಇಂಡೈರೆಕ್ಟ್ಲಿ ದ್ವೇಷ ಹರಡೋದೇನೆ. ತಮ್ಮನ ಸೋಲಿಗೆ ದ್ವೇಷ ಕಾರ್ತಿದ್ದಾರೆ DCM ಅಂತ ಹೇಳಿ ಕೂಡ ಕೆಲವರು ಉಲ್ಲೇಖ ಮಾಡ್ತಾ ಇದ್ದಾರೆ, ವ್ಯಾಖ್ಯಾನ ಮಾಡ್ತಿದ್ದಾರೆ. ನೋಡಿ, ಈಗ ಅದು ಎಲ್ಲವನ್ನು ಒಬ್ಬೊಬ್ಬರು ಮಾತಾಡುವ ಪ್ರತಿ ಮಾತಿಗೂ ಕೂಡ ಇದು ದ್ವೇಷ ಭಾಷಣ ಅಂಥೇಳಿ ನಾವು ಚರ್ಚೆ ಮಾಡಿ ಪ್ರಯೋಜನ ಆಗೋದಿಲ್ಲ. ದ್ವೇಷ ಭಾಷಣ ವಿರೋಧ ನಿಷೇಧ ಕಾಯ್ದೆ ಬಂದ ಮೇಲೆ ಯಾವುದು ಅದನ್ನು ದ್ವೇಷ ಭಾಷಣ ಬರ್ತದೆ, ಯಾವುದು ಕಾನೂನಲ್ಲಿ ಅಪರಾಧ ಆಗುತ್ತೆ ಅಂತ ಹೇಳುವಂಥದ್ದನ್ನು ನಿರ್ಧಾರ ಆಗಲಿ. ಅದಾಗಿರ್ಬೋದು ಇದಾಗಿರ್ಬೋದು ಅಂಥೇಳಿ ಈಗ ಮಾತಾಡಿ ಯಾವುದೇ ಪ್ರಯೋಜನ ಬರೋದಿಲ್ಲ. ಸರಿ, ಈಗ ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮುಖ್ಯಮಂತ್ರಿಗಳ ಮನೆಯಲ್ಲಿದ್ದ ಸಂದರ್ಭದಲ್ಲಿ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಕುತೂಹಲ ಕಾರಣ ಆಯಿತು. ನೀವು ಒಂದೆರಡು ಬಾರಿ ಅದನ್ನ ಸ್ಪಷ್ಟೀಕರಣ ಕೊಡೋ ಪ್ರಯತ್ನ ಕೊಟ್ರಿ ಕೂಡ, ಬಟ್ ಸ್ಟಿಲ್ ಅದೊಂದು ಅನುಮಾನ ಉಳಿದ್ಬಿಟ್ಟಿದೆ. ನೀವು ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಬಹಳ ಆಕ್ಟಿವ್ ಆಗಿದ್ದೀರಿ, ಇಬ್ರು ಕೂಡ ಒಂದು ರೀತಿಯಲ್ಲಿ ಮಧ್ಯಸ್ಥಿಕೆ ವಹಿಸುವ ಹೈಕಮಾಂಡ್ನ ಸಂದೇಶವನ್ನ ಹೊತ್ತಿರುವ ತರದಲ್ಲಿ ಇದ್ದೀರಿ ಅನ್ನೋ ಅನುಮಾನ ಇದೆ. ಹೌದಾ, ಹೈಕಮಾಂಡ್ ನಿಮ್ಮ ಹತ್ರ ಅಥವಾ ಪ್ರಿಯಾಂಕ್ ಖರ್ಗೆ ಅವರ ಹತ್ರ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ನಡುವೆ ಸಂಧಾನ ಸೂತ್ರ ಹೆಣೆಯೋ ಪ್ರಯತ್ನ ಮಾಡ್ತಿರೋದು ನಿಜವಾ? ಇಲ್ಲ, ಆ ರೀತಿಯಾಗಿ ನಾನು ಅದನ್ನು ಹೇಳೋದು ಸರಿಯಾಗೋದಿಲ್ಲ. ಅದು ಸರಿಯೂ ಅಲ್ಲ ಅಂತ ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ. ನಾನು ಮುಖ್ಯಮಂತ್ರಿಗಳ ಜೊತೆ ಇದ್ದಂಥ ಸಂದರ್ಭದಲ್ಲಿ ಹೈಕಮಾಂಡ್ನಿಂದ ದೂರವಾಣಿ ಕರೆ ಬಂದಿದ್ದು ಸರಿ. ಆ ದೂರವಾಣಿ ಕರೆಯನ್ನು ನಾನು ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡಿದ್ದೇನೆ. ಯಾಕಂದರೆ ಮುಖ್ಯಮಂತ್ರಿಗಳು ಬಹುಶಃ ತಮಗೆಲ್ಲ ತಿಳಿದಂತೆ ಯಾವುದು ಮೊಬೈಲ್ ದೂರವಾಣಿಯನ್ನು ಅವ್ರು ಇಟ್ಕೊಂಡಿಲ್ಲ, ಈ ಮೊಬೈಲ್ ಫೋನ್ ಬಳಸೋದಿಲ್ಲ. ಅವರು ಅವ್ರ ಜೊತೆಗೆ ಇರುವಂಥವರು ಯಾವ್ಯಾವ ಸಂದರ್ಭದಲ್ಲಿ ಯಾರು ಜೊತೆಯಲ್ಲಿರ್ತಾರೆ ಅವರಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಅವ್ರಿಗೆ ಫೋನನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದರಿಂದ ನನಗೆ ಅವ್ರು ದೂರವಾಣಿ ಕರೆ ಮಾಡಿರೋದಕ್ಕೆ ಕಾರಣ ನಾನು ಅವ್ರ ಜೊತೆ ಇದ್ದಂಥದ್ದು, ಆ ಸಂದರ್ಭದಲ್ಲಿ ನಾನು ಇದ್ದೆ ಅಂತ ನನಗೆ ಕರೆ ನೀಡಿದ್ದಾರೆ ಹೊರತು ನಾನು ಇವರಿಬ್ಬರು ನಮ್ಮ ಪಕ್ಷದ ಅತಿ ದೊಡ್ಡ ನಾಯಕರಲ್ಲಿದ್ದಾರೆ. ಇವರಿಬ್ಬರು ಕೂಡ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಅವರ ಸಂಧಾನ ಅವಶ್ಯಕತೆ ಇಲ್ಲ. ಅವರಿಬ್ಬರು ಭಾಳ ಆತ್ಮೀಯತೆಯಿಂದ ಇದ್ದಾರೆ, ಭಾಳ ಸ್ನೇಹಚಾರದಿಂದ ಇದ್ದಾರೆ, ಮತ್ತು ಜೊತೆಗೆ ದುಡಿದು ಇವತ್ತು ಸರ್ಕಾರವನ್ನು ತಂದಿದ್ದಾರೆ. ಅದಕ್ಕೆ ಅವರ ಮಧ್ಯೆ ಸಂಧಾನ ಮಾಡುವಷ್ಟು ಅರ್ಹತೆಯೂ ನನಗಿಲ್ಲ, ಅಷ್ಟು ದೊಡ್ಡ ಮನುಷ್ಯನೂ ನಾನು ಕೂಡ ಅಲ್ಲ. ಅವರು ದೂರವಾಣಿ ಕರೆ ಬಂದಿದ್ದರಿಂದ ನಾನು ಅವ್ರಿಗೆ ದೂರವಾಣಿ ಕರೆಯನ್ನು ಅವ್ರಿಗೆ ನಾನು ಮೆಸೆಂಜರ್ ಅಷ್ಟೇ, ನಾನು ಅವ್ರಿಗೆ ದೂರವಾಣಿ ಕರೆ ಈ ಥರ ಬಂದಿದೆ ಸರ್ ಅಂತೇಳಿ ಅವ್ರಿಗೆ ಕೊಟ್ಟೆ. ಅವ್ರು ಮಾತಾಡಿ ಮಾರನೇ ದಿವಸ ಅವ್ರಿಗೆ ಬೆಳಿಗ್ಗೆ ನಾಷ್ಟಕ್ಕೆ ತಿಂಡಿಗೆ ಆಮಂತ್ರಣವನ್ನು ನೀಡಿದರು. ಈ ನೀವೇ ಹೇಳ್ದ ಹಾಗೆ ಯು ಆಕ್ಟೆಡ್ ಆಸ್ ಅ ಮೆಸೆಂಜರ್. ಇದೇ ಜನರಿಗಿರೋ ಅನುಮಾನ, ಹೈಕಮಾಂಡ್ ನೇರವಾಗಿ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಸಿದ್ದರಾಮಯ್ಯನವ್ರ ಹತ್ರ ಮಾತನಾಡ್ದಲ್ಲೇ ನಿಮ್ಮಂಥ ಕೆಲ ಮೆಸೆಂಜರ್ಗಳನ್ನು ಬಳಕೆ ಮಾಡಿಕೊಂಡು ತಾನು ಕೊಡಬೇಕಾದ ಮೆಸೇಜನ್ನು ಪಾಸ್ ಮಾಡ್ತಿದೆ ಅಂತೇಳಿ, ಇದು ನಿಜಾನಾ? ಅಲ್ಲಲ್ಲ, ಮೆಸೆಂಜರ್ ಅಂತ ಹೇಳೋವಂಥದ್ದು ಬಹುಶಃ ನೀವು ತಿಳ್ಕೊಂಡಂತಲ್ಲ. ನಾನೇನು ಮೆಸೇಜನ್ನು ತಗೊಂಡು ಅವ್ರು ಕೊಟ್ಟಿದ್ದಲ್ಲ, ಫೋನನ್ನು ಅವ್ರಿಗೆ ಕೊಟ್ಟೆ ಅಷ್ಟೇ. ಬಹುಶಃ ಮೆಸೆಂಜರಿಂದ ಟೆಕ್ನಿಕಲ್ ಟರ್ಮ್ ಸರಿ ಇಲ್ಲದೆ ಇರ್ಬೋದು. ಆದರೆ ನನಗೆ ದೂರವಾಣಿಗೆ ನನಗೆ ಕರೆ ಮಾಡಿದ್ರು, ಯಾಕಂದರೆ ಅವ್ರು ತಿಳ್ಕೊಂಡಿದ್ರು ನಾನು ಸಿ ಎಮ್ ಅವ್ರ ಜೊತೆ ಇದ್ದೆ ಅಂತೇಳಿ. ಅವ್ರು ನನಗೆ ಫೋನ್ ಮಾಡಿದರು, ನಾನು ದೂರವಾಣಿಯನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟೆ. ಅದಕ್ಕೆ ಅವರು ಕೂಡ ಅವತ್ತು ಮಾಧ್ಯಮದ ಗೋಷ್ಠಿಯಲ್ಲಿ ನನ್ನ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಅಷ್ಟೇ. ನನಗೆ ಈ ಥರ ಯಾವ ಥರ ಅಂತ ಏನು ಮೆಸೇಜ್ ಅವ್ರು ಕೊಟ್ಟಿಲ್ಲ. ಫೋನ್ ಮಾಡಿದ್ರು, ಮುಖ್ಯಮಂತ್ರಿಗಳ ಹತ್ರ ಮಾತಾಡಬೇಕು ಅಂದ್ರು, ಫೋನನ್ನು ಅವ್ರು ಕೊಟ್ಟೆ. ಸರಿ, CM DCM ನಡುವೆ ಏನು ನಡೀತಾ ಇದೆ? ರಾಜ್ಯದ ಜನರು, ಅದರಲ್ಲೂ ಈ ಬಾರಿ ಮತದಾರರು ಸಂಪೂರ್ಣ ಬಹುಮತದ ಸರ್ಕಾರ ರಚನೆ ಆದಮೇಲೆ ಆಡಳಿತ ಯಂತ್ರ ಸುಸೂತ್ರವಾಗಿ ನಡೆಯುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಕಳೆದ 2.5 ವರ್ಷದಿಂದಲೂ ಕೂಡ ಈ ಮುಖ್ಯಮಂತ್ರಿ ಕುರ್ಚಿ ವಿಚಾರನೆ ಹೆಚ್ಚು ಚರ್ಚೆ ಆಗ್ತಿದೆ ಅನ್ನೋ ಅಸಮಾಧಾನ ವಿರೋಧ ಪಕ್ಷಕ್ಕೂ ಕೂಡ ಇದೇ ಅಸ್ತ್ರ ಆಗಿದೆ. ಏನು ನಡೀತಿದೆ CM DCM ನಡುವೆ? ಏನೂ ನಡೀತಾ ಇಲ್ಲ. ಬಹುಶಃ ನಾನು ಇದನ್ನು ಹೇಳಿದ್ರೆ ತಮಗೆ ನಿರಾಸೆ ಆಗ್ಬೋದು, ಆದರೆ ಏನೂ ನಡೀತಾ ಇಲ್ಲ. ಅವರಿಬ್ಬರು ನಾನು ಈಗಾಗಲೇ ಹೇಳಿದಾಗೆ ಜೊತೆಗಿದ್ದಾರೆ, ಭಾಳ ಹೆಚ್ಚು ಆತ್ಮೀಯತೆಯಿಂದ ಇದ್ದಾರೆ, ಸ್ನೇಹಚಾರದಿಂದ ಇದ್ದಾರೆ. ಆದರೆ ಅದು ಸುದ್ದಿ ಅಲ್ವಲ್ಲ. ಇಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಜೊತೆಗಿದ್ದಾರೆ, ಆತ್ಮೀಯತೆಯಿಂದ ಇದ್ದಾರೆ ಅಂತ ಹೇಳಿದ್ರೆ ಅದು ಸುದ್ದಿ ಆಗೋದಿಲ್ಲ. ಅದರಿಂದ ಇವತ್ತು ಅವರು ಒಬ್ಬರು ಒಂದು ಕಡೆ ನೋಡಲಿಲ್ಲ, ಇನ್ನೊಂದು ಕಡೆ ಮಾತಾಡಲಿಲ್ಲ,
ಒಬ್ಬರು ಊಟಕ್ಕೆ ಕರೆದ್ರು, ಇನ್ನೊಬ್ರು ಕರೆದ್ರು, ಇದೇ ಸುದ್ದಿ ಆಗಿಬಿಟ್ಟಿದೆ. ಆದರೆ ವಾಸ್ತವ ಏನು ಅಂತ ಹೇಳಿದ್ರೆ ಇದು ಯಾವುದೇ ರೀತಿಯಾದಂಥ ಸತ್ಯಾಂಶ ಇಲ್ಲ ಇದರಲ್ಲಿ. ಇದು ಭಾರಿ ಚರ್ಚೆ, ಇವತ್ತು ಹೆಚ್ಚಾಗಿ ಚರ್ಚೆಗೆ ಮಾತ್ರ ಅವಕಾಶ ಆಗಿದೆ ಬಿಟ್ಟರೆ ಈಗ ಒಳಗಡೆ ಇರುವಂಥ ಶಾಸಕರಿಗೆ ಮತ್ತು ಇರುವಂಥ ಪಕ್ಷದ ನಾಯಕರಿಗೆ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ತಿಳಿದಿದೆ. ಅವರ ಇಬ್ಬರ ಮಧ್ಯದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಇಬ್ಬರು ಜೊತೆಗೆ ಕೆಲಸ ಮಾಡ್ತಾಯಿದ್ದಾರೆ. ಪಕ್ಷದ ಒಬ್ಬರು ಅಧ್ಯಕ್ಷರಿದ್ದಾರೆ, ಶಾಸಕಾಂಗ ಪಕ್ಷದ ನಾಯಕರು ಇನ್ನೊಬ್ಬರಿದ್ದಾರೆ. ಜೊತೆಯಲ್ಲಿ ಇಬ್ಬರು ಕೂಡ ಅವರ ನಾಯಕತ್ವದಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಆಡಳಿತ ಭಾಳ ಚೆನ್ನಾಗಿ ಚುರುಕಾಗೇ ನಡೀತಾ ಇದೆ. ಮತ್ತು ಇಬ್ಬರು ಕೂಡ ಹೆಚ್ಚಿನ ಸಮಯವನ್ನು ಶ್ರಮೆಪಟ್ಟು ಆಡಳಿತ ನಡೆಸೋದ್ರಲ್ಲಿ ಗಮನ ಹರಿಸಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸುದ್ದಿಗಳಿಗೇನು ಕೊರತೆ ಇಲ್ಲ ಸರ್, ಬಟ್ ಸುದ್ದಿ ಕೊಡ್ತಿರೋರು ಯಾರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ? ಇಕ್ಬಾಲ್ ಹುಸೇನ್ ಅವರು DCM ಇರೋರು CM ಆಗೇ ಆಗ್ತಾರೆ ಅಂತ ಹೇಳದೆ ಹೋದ್ರೆ ಸುದ್ದಿ ಆಗ್ತಿರ್ಲಿಲ್ಲ. ಯತೀಂದ್ರ ಸಿದ್ದರಾಮಯ್ಯನವರು ಈಗಷ್ಟೇ ಹೈಕಮಾಂಡ್ನಿಂದ ಸಂದೇಶ ಬಂದಿದೆ 5 ವರ್ಷ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಯತೀಂದ್ರ ಅವ್ರು ಹೇಳದೇ ಇದ್ದಿದ್ರೆ ಸುದ್ದಿ ಆಗ್ತಿರ್ಲಿಲ್ಲ. ಸೊ ಸುದ್ದಿ ಮಾಡೋ ಬರ ಮಾಧ್ಯಮಕ್ಕಿದೆ ಅನ್ನೋದಕ್ಕಿಂತ ಸುದ್ದಿ ಕೊಡೋ ಬರ ಕಾಂಗ್ರೆಸ್ ಪಕ್ಷದವರಿಗೆ ಇದೆಯಾ ಅನ್ನೋ ಅನುಮಾನ. ಅಲ್ಲ, ಬರ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಯಾರು ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡಿ ಸುದ್ದಿಗಾರರನ್ನ ಕರೆದು ಈ ರೀತಿಯಾಗಿ ಮಾತುಗಳನ್ನು ಹೇಳಿಲ್ಲ. ಈಗ ಅಸೆಂಬ್ಲಿಯಿಂದ ಆಚೆ ಹೋಗ್ತಾ ಇದ್ದಾಗ ಕೆಲವು ಪ್ರಶ್ನೆಗಳನ್ನು ಕೇಳಿದಾಗ ಉತ್ತರ ಬರ್ತದೆ. ಒಂದು ರೀತಿಯಾಗಿ ಒಂದೊಂದು ಸತಿ ಆತುರದಲ್ಲಿ ಒಂದು ಉತ್ತರ ಇರ್ತದೆ, ಇನ್ನೊಬ್ಬರು ಪ್ರತಿಕ್ರಿಯೆಯಾಗಿ ಉತ್ತರ ಕೊಡ್ತಾರೆ. ಇದನ್ನು ನಾವು ತಗೊಂಡು ಇಡೀ ದಿವಸ ಅದೇ ಚರ್ಚೆ ಆಗಿದೆ ಅಂತ ಹೇಳಿದ್ದೇನೆ ಹೊರತು ನಾನೇನು ಮಾಧ್ಯಮದವ್ರಿಗೆ ಸುದ್ದಿಯ ಬರ ಇದೆ ಅಂತ ನಾನು ಹೇಳಿಕ್ ಹೋಗಿಲ್ಲ. ನಿಮ್ಗೆ ಭಾಳಷ್ಟು ಒಳ್ಳೆ ಸುದ್ದಿ ಇದೆ, ಮಾಡ್ತಾನೂ ಇದ್ದೀರಾ. ಆದರೆ ಇದು ಈಗ ಅವ್ರಿಗೆ ಹೋಗಿ ಮೈಕಿಟ್ಟಿ ಪ್ರಶ್ನೆ ಕೇಳಿರೋದಕ್ಕೆ ಉತ್ತರ ಅಲ್ವಾ? ಸೊ ನಾವು ಇದನ್ನೆಲ್ಲವನ್ನ ಇನ್ ಕಾಂಟೆಕ್ಸ್ಟ್ ನೋಡಬೇಕು. ಯಾವ ಕಾಂಟೆಕ್ಸ್ಟಲ್ಲಿ ಏನು ಪ್ರಶ್ನೆಯನ್ನು ಕೇಳಿದ್ದಾರೆ, ಎಷ್ಟು ಬಾರಿ ಕೇಳಿದ್ದಾರೆ, ಅವಾಗ ಯಾವ ರೀತಿಯಾಗಿ ಅವರು ಉತ್ತರ ಕೊಟ್ಟಿದ್ದಾರೆ, ಯಾವುದು ಅವರ ಅಂತರಾಳದ ಮಾತು, ಯಾವುದು ಬರೀ ಒಂದು ಪ್ರತಿಕ್ರಿಯೆ, ಇದೆಲ್ಲವನ್ನ ನೋಡಬೇಕಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. AS ಪೊನ್ನಣ್ಣ ಅವರು ಕೂಡ ಮೈಕ್ ಇಟ್ಟು ಪ್ರಶ್ನೆ ಕೇಳಿದಾಗ ಬಹಳ ಬ್ಯಾಲೆನ್ಸ್ಡ್ ಆಗಿ ಉತ್ತರ ಕೊಡ್ತೀರಿ. ಫಾರ್ ಎಕ್ಸಾಂಪಲ್ ಈಗಷ್ಟೇ ಈ ಮೆಸೆಂಜರ್ ಬಗ್ಗೆ ಕೇಳಿದಾಗ ನಿಮಗೆ ಎಷ್ಟು ಗೊತ್ತು, ಎಷ್ಟು ಹೇಳ್ಬೇಕು ಅಷ್ಟು ಮಾತ್ರ ಹೇಳಿದ್ರಿ. ಬಟ್ ಈ ಬ್ಯಾಲೆನ್ಸ್, ಪೊನ್ನಣ್ಣ ಅವರಿಗಿರುವಂತಹ ಮಾತಿನ ಬ್ಯಾಲೆನ್ಸ್ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರು ಕಳ್ಕೊಂಡ್ಬಿಟ್ಟಿದ್ದಾರಾ ಅಂತ ಹೇಳಿ? ಇಲ್ಲ, ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಎಲ್ಲರ ಅವರವರ ವ್ಯಕ್ತಿತ್ವ ಒಂದೊಂದು ರೀತಿಯಾಗಿರ್ತದೆ. ಕೆಲವರು ಭಾವನಾತ್ಮಕವಾಗಿರ್ತಾರೆ, ಕೆಲವರು ಒಂದು ರೀತಿಯಾಗಿ ಆತುರದಲ್ಲಿರ್ತಾರೆ, ಕೆಲವರು ಸಮಾಧಾನವಾಗಿರ್ತಾರೆ. ಎಲ್ಲರ ವ್ಯಕ್ತಿತ್ವವನ್ನು ಸೇರಿ ಎಲ್ಲರೂ ಸೇರಿ ಜೊತೆಗಿದ್ದಾಗ ಮಾತ್ರ ಒಂದು ಸಂಘಟನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ, ಒಂದು ಸಮಾಜ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಎಲ್ಲ ಯಾವುದು ಸರಿ ಯಾವುದು ತಪ್ಪು ಇದೆಲ್ಲವನ್ನು ನಾವು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಕೆಲವೊಮ್ಮೆ ಪ್ರಶ್ನೆ ಕೇಳಿದಾಗ ಉತ್ತರ ನೀಡಬೇಕಾಗುತ್ತೆ. ಆ ಉತ್ತರದ ಸಮಯದಲ್ಲಿ ಆಗಿನ ಸಂದರ್ಭ ಏನಿರ್ತದೆ, ಮನಸ್ಥಿತಿ ಯಾವುದಿರ್ತದೆ, ಏನು ಭಾವನೆಗಳಿರ್ತದೆ ಅವರ ಒಳಗಡೆ. ಯಾಕಂದರೆ ಎಲ್ಲ ಶಾಸಕರು ಇರ್ಬೋದು, ಯಾವುದೇ ಪಕ್ಷದವ್ರು ಇರ್ಬೋದು, ಭಾಳಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗುತ್ತೆ, ರಾಜಕೀಯ ವಾತಾವರಣಗಳನ್ನು ನೋಡ್ಕೊಂಡಿರ್ತಾರೆ. ಇದೆಲ್ಲವನ್ನು ಕೂಡ ಮತ್ತೆ ಬೇರೆ ಬೇರೆ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆವತ್ತನೇ ಸಂದರ್ಭ ಯಾವ ರೀತಿ ಇರ್ತದೆ, ಏನಾಗಿರ್ತದೆ ಗೊತ್ತಿರೋದಿಲ್ಲ. ಈಗ ಮಾಧ್ಯಮದವ್ರಿಗೂ ಕೂಡ ನಾನು ದೋಷಿಸ್ಲಿಕ್ಕಾಗೋದಿಲ್ಲ. ಆದರೆ ಬರ್ತಾ ಇರ್ತದೆ, ಏನೋ ಒಂದು ಚರ್ಚೆ ಆಗಿರ್ತದೋ ಅಥವಾ ಯಾರ ಜೊತೆ ವಾದ ಆಗಿರ್ತದೆ, ಆಗ ಬಂದಾಗ ಕೇಳಿದಾಗ ಏನೋ ಒಂದು ಉತ್ತರ ಬರ್ತದೆ. ಆದರೆ ನಾನೇನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರೇ ಅವ್ರ ಅಭಿಪ್ರಾಯವನ್ನು, ಅದು ನೈಜವಾದಂಥ ಅಭಿಪ್ರಾಯ, ಅದನ್ನು ನೀವು ತಗೊಂಡು ವಿತರಣೆ ಮಾಡುವಂಥ ಒಂದು ಸುದ್ದಿ ಅಂತ ಹೇಳಿದ್ರೆ ಅವರು ಮಾಧ್ಯಮದವ್ರನ್ನ ಕರೆದು, ಈಗ ನಾನು ಇಲ್ಲಿ ತಮ್ಮ ಆಹ್ವಾನಕ್ಕೆ ಬಂದು ಕೂತಿ ನೇರವಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಾನು ಹೇಳುವಂಥ ಮಾತಿಗೆ ತೂಕ ಇರ್ತದೆ. ನಾನೀಗ ಇದಾಗಿದ ಮೇಲೆ ಆಚೆ ಹೋಗ್ತಾ ಒಂದು 15 ಜನ ಮಾಧ್ಯಮದವರು ಹಿಡಿದು ಮೈಕ್ ಹಿಡಿದು 4-5 ಪ್ರಶ್ನೆ ಕೇಳಿದಾಗ ಏನೋ ಒಂದು ಹೇಳಿರುವಂಥದ್ದು ಸಹ ಆಗ್ತದೆ ಒಂದೊಂದು ಸತಿ. ಆದರೆ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡೋಕ್ಕಾಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಸರಿ, ಈ DCM ಆಗಿರುವ DK ಶಿವಕುಮಾರ್ ಅವರನ್ನ CM ಮಾಡೋ ಪ್ರಯತ್ನ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದೆಯಾ? ಇಕ್ಬಾಲ್ ಹುಸೇನ್ ಥರದವರು, ಚಲವರಾಯಸ್ವಾಮಿ ಥರದವರು ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ದಿದ್ದು, ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಿದ್ದು, ಅವ್ರನ್ನ ಮುಖ್ಯಮಂತ್ರಿ ಮಾಡೋ ಸಮಯ ಹತ್ರ ಬಂದಿದೆ ಅನ್ನೋ ರೀತಿಯಲ್ಲಿ. ಸೊ ಇದನ್ನೆಲ್ಲ ನೋಡಿದಾಗ ಮತದಾರರಿಗಂತೂ ಅನುಮಾನ ಬರ್ತಾ ಇದೆ, ಕಾಂಗ್ರೆಸ್ನಲ್ಲಿ ಒಂದು ಬಣ ಹೇಗಾದರೂ ಮಾಡಿ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಿದೆ ಅಂತ ಹೇಳಿ. ತಾವು ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಇಂಥ ಬೆಳವಣಿಗೆ ಪಕ್ಷದ ಒಳಗಾಗ್ತಿರೋದನ್ನ ಗಮನಿಸಿದ್ದೀರಾ? ಅಲ್ಲ, ಅದು ತಾವು ಹೇಳ್ತಾ ಇರೋವಂಥ ರೀತಿಯಲ್ಲಿ ಏನೇನು ನಡೀತಾ ಇಲ್ಲ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇರುವಂಥ ಒಂದು ಸಂಘಟನೆ, ಒಂದು ಸಂಸ್ಥೆ ಕೂಡ. ಮತ್ತು ಚುನಾವಣೆಗೆ ಹೋದಾಗ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಚುನಾವಣೆಯನ್ನು ಎದುರಿಸಿದ್ದೇವೆ. ಅದರಲ್ಲಿ ಎಲ್ಲರೂ ಕೂಡ ನಾಯಕತ್ವವನ್ನು ವಹಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಮತ್ತು MB ಪಾಟೀಲ್ರವರು, ಈಶ್ವರ್ ಖಂಡ್ರೆ ಅವರು, ಕೃಷ್ಣ ಬೈರೇಗೌಡರು, ಪ್ರಿಯಾಂಕ್ ಖರ್ಗೆ, ಈ ರೀತಿಯಾಗಿ ಮೊದಲನೇ ಹಂತದ ನಾಯಕರು, ಎರಡನೇ ಹಂತದ ನಾಯಕರು ಎಲ್ಲರೂ ಕೂಡ ಸೇರಿ
ನಾವು ಚುನಾವಣೆಯನ್ನು ಎದುರಿಸಿರುವಂಥದ್ದು. ನಾಯಕತ್ವ ಬಂದಾಗ ಶಾಸಕರೆಲ್ಲ ಸೇರಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಮತ್ತು ಕೆಲವು ಶಾಸಕರು ಬಹುಶಃ ಬಯಸ್ಬೋದು ಡಿ ಕೆ ಶಿವಕುಮಾರ್ ಅವರು ಆಗಬೇಕು ಅಂತ ಹೇಳುವಂಥ ಬಯಕೆ ಅವರಲ್ಲಿ ಇರ್ಬೋದು, ಅದು ತಪ್ಪು ಅಂತ ಕೂಡ ನಾವು ಹೇಳೋಕ್ಕಾಗಲ್ಲ. ಆದರೆ ಅದು ಅಲ್ಲಿಗೆ ಸೀಮಿತವಾಗಿದೆ ಹೊರತು ಯಾರೋ ಈಗ ಅದನ್ನು ಬದಲಾಯಿಸ್ಬಿಡ್ಬೇಕು, ನಾವು ಕೂತ್ಕೊಂಡು ಏನಾದ್ರು ಒಂದು ಕ್ರಾಂತಿ ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ಎಲ್ಲೂ ಕೂಡ ಇಲ್ಲ. ಮತ್ತು ಇಬ್ಬರೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಹೈಕಮಾಂಡಿನ ನಿರ್ಣಯ ಏನಿದೆ, ಯಾಕಂದರೆ ನಾವೆಲ್ಲರೂ ಕೂಡ ಪಕ್ಷದ ಚಿಹ್ನೆಯಲ್ಲಿ ಆಯ್ಕೆಯಾಗಿ ಬಂದಿರುವಂಥವ್ರು. ಸೊ ಪಕ್ಷ ಎಲ್ಲದಕ್ಕಿಂತ ಮೇಲು ಯಾರೇ ವ್ಯಕ್ತಿ ಇರ್ಬೋದು, ಅವ್ರಿಗಿಂತ ಮೇಲೆ ಪಕ್ಷ ಇರ್ತದೆ. ಸೊ ಪಕ್ಷದ ಒಂದು ನಿರ್ಣಯ ಏನಿದೆ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳುವಂಥ ಮಾತನ್ನು ಎಲ್ಲ ಶಾಸಕರು ಹೇಳ್ತಾ ಇದ್ದಾರೆ. ಮತ್ತು ಭಾಳ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಅದರಿಂದ ಪಕ್ಷದ ನಿರ್ಣಯಗಳು ಯಾವ ಸಂದರ್ಭದಲ್ಲಿ ಅವ್ರಿಗೆ ತಗೊಳ್ತಾರೆ ಮತ್ತು ತಗೊಳ್ತಾರಾ ಇಲ್ವಾ ಇದೆಲ್ಲ ಕೂಡ ನಾವು ಕಾದು ನೋಡಬೇಕು. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಚಟುವಟಿಕೆ ಅಥವಾ ಬಂಡಾಯ ಈ ರೀತಿಯಾದಂಥದ್ದು ಯಾವುದೂ ಕೂಡ ಖಂಡಿತವಾಗಿಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಕಾದ್ ನೋಡಬೇಕು ಅಂತ ನೀವು ಹೇಳ್ತಿದ್ದೀರಿ ಸರ್. ಬಟ್ ಈ ಕಾಯುವ ಪ್ರಕ್ರಿಯೆನೇ ಸಾಕಷ್ಟು ಸಮಯ ತಗೊಳ್ತಿರೋದೇ ಡೆಸ್ಪರೇಷನ್ ಕಾರಣವಾಗ್ತಾ ಇದೆಯಾ ಅಂತ ಹೇಳಿ ಕೆಲವರು ಹೇಳ್ತಾರೆ. ಅಧಿವೇಶನ ತನಕ ಮಾತ್ರ ಈ ಒಗ್ಗಟ್ಟು, ಅಧಿವೇಶನ ಆದ ನಂತರದಲ್ಲಿ ಮತ್ತೊಂದು ಸುತ್ತಿನ ದಂಡಯಾತ್ರೆ ಪ್ರಾರಂಭ ಆಗುತ್ತೆ, ಅಧಿವೇಶನ ನಂತರದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾದಾಟ ಮತ್ತಷ್ಟು ಹೈಪರ್ ಆಗುತ್ತೆ. ವಿರೋಧ ಪಕ್ಷದವ್ರು ನೇರವಾಗಿ ಮಾತನಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಕುರ್ಚಿ ವಿಚಾರನೇ ಚರ್ಚೆಗೆ ಬರ್ತಾ ಇದೆ ಪದೇ ಪದೇ. ಅಲ್ಲ, ವಿರೋಧ ಪಕ್ಷದವರು ಬಹುಶಃ ನಿರೀಕ್ಷೆನಲ್ಲಿದ್ದಾರೆ, ಏನೋ ಒಂದು ಆಗ್ತದೆ, ಜಗಳ ಆಡ್ಕೊಳ್ತಾರೆ, ಒಗ್ಗಟ್ಟಿನಲ್ಲಿದ್ದಾರಲ್ಲಪ್ಪ ಅಂತ ಅವ್ರ ಪಾಪ ನೋಡೋಕ್ಕಾಗ್ತಾಯಿಲ್ಲ ಅವ್ರ ಕೈನಲ್ಲಿ ನಮ್ಮ ಒಗ್ಗಟ್ಟನ್ನ. ಆದರೆ ಪಕ್ಷದ ಒಳಗಿದ್ದು ನಾನು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದೇನೆ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಆ ರೀತಿಯಾದಂಥ ಯಾವುದೇ ಇದಿಲ್ಲ. ಮತ್ತು ನಿರ್ಣಯಗಳು ಅಂತ ಹೇಳಿದ್ರೆ ನಿರ್ಣಯದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಯಾವ ನಿರ್ಣಯನೂ ಕೂಡ ತಗೊಳ್ಳೋದಿಲ್ಲ ಹೈಕಮಾಂಡು. ನಿರ್ಣಯದ ಅವಶ್ಯಕತೆ ಇದೆ ಅಂದರೆ ಅದು ತನ್ನದೇ ಆದಂಥ ಪ್ರಕ್ರಿಯೆಯನ್ನು ಅಳವಡಿಸ್ಕೊಂಡು ಅವರು ನಿರ್ಣಯಗಳನ್ನು ತಗೊಳ್ತಾರೆ. ಆದರೆ ಈಗ ಈ ಏನು ಚರ್ಚೆಗಳಾಗ್ತಾ ಇದೆ ಇದು ಅಪ್ರಸ್ತುತ ಅಂತ ನನ್ನ ಭಾವನೆ. ಬಿಹಾರದಲ್ಲಿ ಈ ವೋಟ್ ಚೋರಿ ಕ್ಯಾಂಪೇನ್ಗೆ ಉಲ್ಟಾ ರಿಸಲ್ಟ್ ಕೊಟ್ಟಿದೆ. ಅಂದ್ರೆ ಜನರಿಗೆ ವೋಟ್ ಚೋರಿ ಕ್ಯಾಂಪೇನ್ ಬಗ್ಗೆ ವಿಶ್ವಾಸ ಇಲ್ಲ ಅಥವಾ ವಿಶ್ವಾಸ ಮೂಡಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗಿಲ್ಲ. ಎರಡರಲ್ಲಿ ಯಾವ್ದು ಸತ್ಯ ಬಿಹಾರದ ವಿಚಾರದಲ್ಲಿ? ಅಲ್ಲಲ್ಲ, ಬಿಹಾರದಲ್ಲಿ ಈಗ ವೋಟ್ ಚೋರಿ ಆಗಿದೆ, ವೋಟ್ ಚೋರಿಯಿಂದನೇ ನಾವು ಸೋತಿರ್ಬೋದಲ್ಲ. ಜನಾಭಿಪ್ರಾಯ ಎಷ್ಟೇ ಇದ್ರೂ ಕೂಡ ಯಾವ ಮತದಾರರ ಪಟ್ಟಿ ಸರಿಯಾಗಿಲ್ವೋ ಆ ಮತದಾರರ ಪಟ್ಟಿಯಲ್ಲಿ ಗೆಲುವು ಸೋಲಿನ ಪ್ರಶ್ನೆ ಅಲ್ಲಿ ಬರ್ತದೆ. ಮತದಾರರ ಪಟ್ಟಿ ಇದು ಬಹಳ ಮುಖ್ಯವಾದಂಥದ್ದು ಚುನಾವಣೆ ಪ್ರಕ್ರಿಯೆಯಲ್ಲಿ. ಈ ಚುನಾವಣೆ ಪ್ರಕ್ರಿಯೆಯನ್ನು ಇದರ ಪಾವಿತ್ರ್ಯತೆಯನ್ನು ಕಾಪಾಡುವಂಥ ದೊಡ್ಡ ಜವಾಬ್ದಾರಿ ಚುನಾವಣೆ ಆಯೋಗದ ಮೇಲಿದೆ. ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನೊಬ್ಬ ಕಾಂಗ್ರೆಸ್ಸಿಗನಾಗಿ ಹೇಳ್ತಾ ಇಲ್ಲ, ವಕೀಲನಾಗಿ ಹೇಳಲಿಕ್ಕೆ ಬಯಸ್ತೇನೆ. ಚುನಾವಣಾ ಆಯೋಗ ಸಂಪೂರ್ಣವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ಕಪಿಮುಷ್ಟಿಯಲ್ಲಿದೆ. ಅದನ್ನು ಕೂಡ ಮಾನ್ಯ ರಾಹುಲ್ ಗಾಂಧಿ ಅವರು ಮೊನ್ನೆ ಸಂಸತ್ನಲ್ಲಿ ಮಾತಾಡ್ತಾ ಯಾವ ರೀತಿಯಾಗಿ ಚುನಾವಣಾ ಆಯೋಗದ ನೇಮಕಾತಿ ಪ್ರಕ್ರಿಯೆಯಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗಳು ಇದ್ದಂಥ ಒಂದು ಸಮಿತಿ ಅದರಲ್ಲಿ ಅವ್ರನ್ನ ತೆಗೆದುಹಾಕಿರುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ವಿರೋಧ ಪಕ್ಷದ ನಾಯಕರು ಈ ರೀತಿಯಾಗಿ ಇವು ಯಾವುದೇ ಧ್ವನಿ ಇಲ್ಲದಂಥ ರೀತಿಯಲ್ಲಿ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಆ ಥರ ಮಾಡಿದ್ರು ಇದೆಲ್ಲವನ್ನು ಕೂಡ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಚುನಾವಣೆ ಗೆಲುವು ಸೋಲು ಸಹಜವಾಗಿರ್ತದೆ, ಆದರೆ ಅದು ಜನರ ತೀರ್ಪಾಗಿರಬೇಕು, ಅದು ಜನರ ನಿರ್ಧಾರವಾಗಿರಬೇಕೇ ಹೊರತು ಯಾವುದೇ ರೀತಿಯಾದಂಥ ಮ್ಯಾನಿಪ್ಯುಲೇಷನ್ ಮೂಲಕ ಚುನಾವಣೆಗಳು ನಡೀಬಾರ್ದು. ಚುನಾವಣೆಯ ಪಾವಿತ್ರ್ಯತೆಯನ್ನು ಯಾವತ್ತು ನಾವು ಕಳ್ಕೊಳ್ತೀವಿ ಅವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಸೋಲಾಗ್ತದೆ. ಅದಾಗಬಾರ್ದು ಅಂತ ಹೇಳುವಂಥದ್ದೇ ಕಾಂಗ್ರೆಸ್ ಪಕ್ಷದ ಉದ್ದೇಶ. ವೋಟ್ ಚೋರಿಗೆ ಕಣ್ಮುಂದೆ ಇರುವ ಸಿಂಪಲ್ ಸೊಲ್ಯೂಷನ್ ಅಂತಂದ್ರೆ ಮತದಾರರ ಪಟ್ಟಿಯ ಪರಿಷ್ಕರಣೆ, ಯಾರೆಲ್ಲರ ವೋಟಿಂಗ್ನಲ್ಲಿ ತೊಂದರೆಗಳಿದೆ ಅಥವಾ ತಪ್ಪಾಗಿ ಹೆಸರು ಸೇರಿಸಲಾಗಿದೆ ಅದನ್ನು ರಿವಿಷನ್ ಮಾಡೋದು. ಆದರೆ ಬಿಹಾರದಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ ಇದೇ SIR ಅನ್ನ ತೀವ್ರವಾಗಿ ವಿರೋಧಿಸಿದ್ದು ಕಾಂಗ್ರೆಸ್ ಪಕ್ಷ. ನಾಳೆ ದಿನ ಕರ್ನಾಟಕದಲ್ಲೂ ಕೂಡ ನಿಜವಾಗ್ಲೂ ಇಲ್ಲದ ಮತದಾರರನ್ನ ಸೃಷ್ಟಿ ಮಾಡಿ ಬಿಜೆಪಿ ಗೆಲ್ಲುವ ಪ್ರಯತ್ನ ಮಾಡ್ತಿದೆ ಅಂದ್ರೆ ಅದಕ್ಕೆ ಪರಿಷ್ಕರಣೆ ಸುಲಭ ಸೊಲ್ಯೂಷನ್. ಬಟ್ ಕಾಂಗ್ರೆಸ್ ಇದನ್ನ ಯಾಕೆ ವಿರೋಧ ಮಾಡುತ್ತೆ ಅಂತ? ಅಲ್ಲ, ಪರಿಷ್ಕರಣೆ ಮಾಡಿ ನಾವು ಹೇಳ್ತಾ ಇದ್ವಿ, ಆದರೆ ಪರಿಷ್ಕರಣೆ ನೈಜವಾಗಿರ್ಬೇಕಲ್ಲ. ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದರು? ದಿ ರಿವಿಷನ್ ಮಸ್ಟ್ ಬಿ ಇನ್ಕ್ಲೂಸಿವ್ ನಾಟ್ ಎಕ್ಸ್ಕ್ಲೂಡಿವ್ ಅಂತ ಹೇಳಿದ್ರು. ಅಂದರೆ ನೀವು ಜನರನ್ನ ತೆಗೆದುಹಾಕೋದಂಥದ್ದಲ್ಲ ರಿವಿಷನ್ನು, ಯಾರು ಬಿಟ್ಟು ಹೋಗಿದ್ದಾರೆ ಅವ್ರನ್ನ ಸೇರಿಸ್ಕೋವಂಥದ್ದು ಇಸ್ ರಿವಿಷನ್ ಅಂತ. ಇವ್ರು 65 ಲಕ್ಷ ಜನನ ತೆಗೆದುಹಾಕಿದ್ರೆ ಆದರೆ ಅವರೆಲ್ಲರೂ ಅಲ್ಲಿ ಮತದಾರರಲ್ಲ ಅಂತ ತೀರ್ಮಾನನ?
ಅದರಿಂದ ಈ ಪರಿಷ್ಕರಣೆ ಬಗ್ಗೆ ನಮಗೆ ನಾವು ಒಪ್ತೇವೆ. ಬಟ್ ಪರಿಷ್ಕರಣೆ ನ್ಯಾಯಬದ್ಧವಾಗಿರಬೇಕು. ಒಂದೇ ಮನೆಯಲ್ಲಿ 100 ಜನರನ್ನ ಸೇರಿಸುವಂಥ ಕೆಲಸ ಏನು ಮಾಡಿದ್ದಾರೆ ಆ ಥರ ಆಗಬಾರ್ದು. ಮತ್ತು ಯಾರು ಅಲ್ಲಿ ಸಾಮಾನ್ಯವಾಗಿ ನಿವಾಸಿಗಳಾಗಿರ್ತಾರೆ ಅವರನ್ನು ಮಾತ್ರ ಸೇರಿಸಬೇಕು. ಸರಿ, ಇನ್ನು ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ದಿನದಿಂದ ರಾಜ್ಯ ವಿರೋಧ ಪಕ್ಷವಾಗಿರುವ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಮೇಲೆ, ಅದರಲ್ಲೂ ನೇರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟೇ ಇಲ್ಲ, ಕೊಟ್ಟಿದ್ದೀವಿ ಅಂತ ಹೇಳಿ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಸಚಿವರು ಅಂತ ಹೇಳಿ. ನೋಡಿ, ಅದಕ್ಕೆ ಈಗಾಗಲೇ ವಿಧಾನಸಭೆಯಲ್ಲಿ ಸಚಿವರು ಭಾಳ ಒಳ್ಳೆಯ ಉತ್ತರವನ್ನು ನೀಡಿದ್ದಾರೆ. ಆದರೆ ಈಗ 2.5 ವರ್ಷ 2 ವರ್ಷ 6 ತಿಂಗಳು 2 ವರ್ಷ 7 ತಿಂಗಳು ಏನು ಈ ಸರ್ಕಾರ ನಡೆದಿದೆ, ಈ ಅವಧಿಯಲ್ಲಿ ಎಷ್ಟು ತಿಂಗಳದ್ದು ಗೃಹಲಕ್ಷ್ಮಿಯನ್ನು ವಿತರಣೆ ಮಾಡಿದ್ದಾರೆ ಅಂತ ಹೇಳುವಂಥ ದಾಖಲೆಗಳಿದೆಯಲ್ಲ. 1-2 ತಿಂಗಳು ಆ ಕಡೆ ಈ ಕಡೆ ವ್ಯತ್ಯಾಸ ಆಗಿರ್ಬೋದು, ಅದಕ್ಕೆ ನನ್ನ ಹತ್ರ ಮಾಹಿತಿ ಇಲ್ಲ. ಆದ್ರೆ ಆಗಿದ್ರೂ ಕೂಡ 30-31 ತಿಂಗಳ ನಡೀತಾ ಇದ್ದಂಥ ಈ ಪ್ರಕ್ರಿಯೆಯಲ್ಲಿ 1-2 ತಿಂಗಳು ಆ ಕಡೆ ಈ ಕಡೆ ವ್ಯತ್ಯಾಸ ಆಗಿದ್ರೆ ಗೃಹಲಕ್ಷ್ಮಿ ವಿಫಲವಾಗಿದೆ ಅಂತ ಹೇಳಿ ವಾದ ಮಾಡೋದು ಎಷ್ಟು ಸರಿ? ಇದು ವಿಫಲ ಅಲ್ಲ ಸರ್, ಇಲ್ಲಿ ಚೋರಿ ಮಾಡಲಾಗಿದೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಪ್ರಮಾಣದಲ್ಲಿ ಈ ಹಣ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹೋಗ್ತಾ ಇದೆ. ಯಾರ ಮಧ್ಯವರ್ತಿ ಇಲ್ಲ, ಯಾವ ಶಾಸಕರು ಬೇಡ. ಬಹುತೇಕ ಶಾಸಕರು ಇದು ನಾವೇ ಆಯ್ಕೆ ಮಾಡಿ ಕೊಡಬೇಕು ಅಂತ ಹೇಳುವಂತ ಒತ್ತಾಯ ಅನ್ನೋದು ವಿಫಲ ಅಲ್ಲ, ಚೋರಿ ಮಾಡಲಾಗಿದೆ ಅಂತ ಹೇಳಿ. ಅಂದ್ರೆ 2 ತಿಂಗಳು ಅಂದ್ರೆ ಹತ್ರ 5,000 ಕೋಟಿ ಅಂತ. ಒಂದು ಆರೋಪಕ್ಕೂ ಕೂಡ ಸ್ವಲ್ಪದಾರು ಬೇಸಿಕ್ ಇರಬೇಕಲ್ಲ. ಒಂದು ಆರೋಪ ಗಾಳಿನಲ್ಲಿ ಆರೋಪ ಮಾಡೋದು ಇವರು ಒಂದು ರೀತಿ ಇವರು ಪ್ರವೃತ್ತಿ ಆಗ್ಬಿಟ್ಟಿದೆ. ಚೋರಿ ಮಾಡಿದ್ದಾರೆ ಅಂತ ಹೇಗೆ ಹೇಳ್ತಾರೆ? ಚೋರಿ ಅಂದ್ರೆ ಯಾರ್ದಾರು ಬೇರೆಯವ್ರ ಖಾತೆಗೆ ಹೋಗಿರ್ಬೇಕಲ್ಲ. ಇದನ್ನೇನು ದುಡ್ಡು ಡ್ರಾ ಮಾಡಿ ಯಾವ್ದಾರು ಲಾಕರ್ನಿಂದ ತಗೊಂಡು ಓಡೋಗೋ ಥರ ದುಡ್ಡು ಹಣ ಅಲ್ಲ ಇದು. ಗೃಹಲಕ್ಷ್ಮಿ ಅಂದ್ರೆ ಎಲೆಕ್ಷನ್ ಲಕ್ಷ್ಮಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಯಾವಾಗ ಎಲೆಕ್ಷನ್ ಬರುತ್ತೋ ಆ ಸಂದರ್ಭದಲ್ಲಿ, ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ ಇದ್ರೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಹಣ ಕೊಟ್ಬಿಟ್ಟು ಮತದಾರರನ್ನ ಕಣ್ಣೊರೆಸೋ ಪ್ರಯತ್ನ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ. ಇದು ಚಲವಾದಿ ನಾರಾಯಣ ಸ್ವಾಮಿ ಅವರ ಆರೋಪ, ಹಾಗೆ MLC ರವಿಕುಮಾರ್ ಅವರ ಆರೋಪ. ನಾವು ಚುನಾವಣೆಗೆ ಅಂತ ಮೊದಲು ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋನಲ್ಲಿ ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಜನರಿಗೆ ನೀವು ನಮ್ಮನ್ನು ಆಯ್ಕೆ ಮಾಡಿದ್ರೆ ಈ ರೀತಿಯಾದಂಥ ಸಾಮಾಜಿಕ ನ್ಯಾಯ ಉಳ್ಳಂಥ ಕಾರ್ಯಕ್ರಮಗಳನ್ನು ಅಳವಡಿಸ್ತೀವಿ, ಜಾರಿಗೆ ತರ್ತೀವಿ ಅಂಥೇಳಿ ಭರವಸೆಯನ್ನು ಕೊಟ್ಟು ಚುನಾವಣೆ ಗೆದ್ದು ಮೊದಲನೆಯ ಸಂಪುಟ ಸಭೆಯಲ್ಲೇ ಈ ಗ್ಯಾರಂಟಿಗಳನ್ನು ಜಾರಿಗೆ ತಂದಿರುವಂಥದ್ದು ಈ ಕಾಂಗ್ರೆಸ್ ಪಕ್ಷದ ಒಂದು ದಾಖಲೆ ಇದು. ಆದರೆ ಚುನಾವಣೆಯ ಭ್ರಷ್ಟಾಚಾರ ಮಾಡಿರುವಂಥದ್ದಕ್ಕೆ ಇಡೀ ಪ್ರಪಂಚದಲ್ಲಿ ದೊಡ್ಡ ಉದಾಹರಣೆಯನ್ನು ನೀವು ಹುಡುಕಬೇಕಾದರೆ ಬಿಹಾರ್ನಲ್ಲಾಗಿರುವಂಥ ಪ್ರತಿ ಮಹಿಳೆಯರಿಗೆ ಕೊಟ್ಟಂಥ 10,000 ರೂಪಾಯಿ, ಅದು ಚುನಾವಣೆಗಿಂತ 1 ದಿವಸ ಮೊದಲು ರಾಜ್ಯ ಸರ್ಕಾರದ ಬೊಕ್ಕಸೆಯಿಂದ 13-14 ಸಾವಿರ ಕೋಟಿ ರೂಪಾಯಿಯನ್ನು ಯಾವುದೇ ರೀತಿಯಾದಂಥ ಕಾನೂನಿಲ್ಲ, ಯಾವುದೇ ರೀತಿಯಾದಂಥ ನೀತಿ ಇಲ್ಲ, ಯಾವುದೇ ಕಾರ್ಯಕ್ರಮ ಇಲ್ಲ, 10 ಸಾವಿರ ರೂಪಾಯಿಯನ್ನು ಕೊಟ್ಟಿದ್ದಾರಲ್ಲ. ಇದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಯಾರು ಚುನಾವಣೆ ಭ್ರಷ್ಟಾಚಾರ ಈ ದೇಶದಲ್ಲಿ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವರು ಯಾವುದೇ ಆರೋಪ ಮಾಡುವಂಥ ನೈತಿಕತೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಉಳಿದಂಥ ಈ ಕಾರ್ಯಕ್ರಮ ಏನೋ ಹೇಳಿದ್ದಾರೆ 90,000 ರೂಪಾಯಿ ನಾವು ಕೊಡ್ತೀವಿ ಅಂತ, ಇದ್ರ ಬಗ್ಗೆ ನೀವು ವಿಚಾರಣೆ ಮಾಡಿ. ಈಗ ಅವರು ಸರ್ಕಾರ ಬಂದಿದ್ದಾರಲ್ಲ, ಸರ್ಕಾರ ಬಂದ ಮೇಲೆ ಈ 10,000 ರೂಪಾಯಿ ಕೊಟ್ಟಿರುವಂಥ ಲೆಕ್ಕವನ್ನು ಕೊಡಲಿ. ಅವರು ಯಾಕೆ ಕೊಟ್ಟಿದ್ದೀವಿ, ಇದನ್ನು ಮುಂದುವರಿಸುವಂಥದ್ದೇನು, ಅದು ಯಾರೇ 10,000 ಬಂದಿರುವಂಥವ್ರು ಯಾವುದೇ ರೀತಿಯಾದಂಥ ಅದನ್ನು ಬಳಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು, ಅದಕ್ಕೆ ನಿಯಮಗಳಿದೆಯಾ, ಅದನ್ನು ಬಳಸಲಿಲ್ಲ ಅಂದರೆ ಅದನ್ನು ವಾಪಸ್ ತೊಗೊಳ್ತೀರಾ? ಇದಕ್ಕೆಲ್ಲದಕ್ಕೂ ಇದೆಯಾ? ನೇರವಾಗಿ 10,000 ರೂಪಾಯಿ ಕೊಟ್ಟು ಓಟನ್ನು ಖರೀದಿ ಮಾಡಿರುವಂಥ ಒಂದು ಪ್ರಕರಣ ಇದು. ಈ ರೀತಿ ಮಾಡಿ ಇವರು ನಾವು ಚುನಾವಣೆಗಿಂತ ಮೊದಲೇ ನಮ್ಮ ಚುನಾವಣೆ ಮ್ಯಾನಿಫೆಸ್ಟೋನಲ್ಲಿ ಘೋಷಣೆ ಮಾಡಿ, ಮತ್ತು ಭಾಳ ಮುಖ್ಯವಾಗಿ ಈ ಗ್ಯಾರಂಟಿಗಳು ಕರಪ್ಟ್ ಪ್ರಾಕ್ಟೀಸ್ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದವರೆಗೂ ಹೋಗಿದೆ ಪ್ರಕರಣ. ಸರ್ವೋಚ್ಚ ನ್ಯಾಯಾಲಯ ಇಲ್ಲ, ದಿಸ್ ಇಸ್ ಅ ಮ್ಯಾನಿಫೆಸ್ಟೋ ಪ್ರಾಮಿಸ್ ದೇರ್ ಫಾರ್ ಪರ್ಮಿಸೆಬಲ್ ಅಂತ ಹೇಳಿ ಹೊಡೆದಾಕಿದ್ದಾರೆ ಕೇಸ್. ಈ ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ, ಸರ್ಕಾರದ ಬೊಕ್ಕಸ ಕಡಿಮೆ ಆಗಿದೆ, ಖಾಲಿ ಆಗಿದೆ, ಶಾಸಕರ ಕೈ ಸೇರಬೇಕಾಗಿದ್ದ ಅನುದಾನಗಳಲ್ಲೂ ಕೂಡ ಕೊರತೆ ಕಾಣ್ತಿದೆ ಅನ್ನುವ ಆರೋಪ. ಅದರಲ್ಲೂ ಕೆಲವೊಂದು ಬಾರಿ ನೇರವಾಗಿ ಕಾಂಗ್ರೆಸ್ನ ಶಾಸಕರೇ ಅಸಮಾಧಾನ ತೋಡ್ಕೊಳ್ತಿರೋದು. ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ಚರಂಡಿ ಮಾಡಿಸ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಮಾತನಾಡಿದವರು, ಮೊನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಸ್ತೆ ಮಾಡಿಸ್ಬಿಟ್ರೆ ಏನು ಬಡವರು ಉದ್ಧಾರ ಆಗ್ಬಿಡ್ತಾರ ಅಂತ ಕೇಳಿದ್ದು, ಇದೆಲ್ಲದಕ್ಕೂ ಕೂಡ ಗ್ಯಾರಂಟಿಯ ಹೊರೆನೇ ಕಾರಣ ಅನ್ನೋದು ವಿರೋಧ ಪಕ್ಷದ ಆರೋಪ. ನೋಡಿ, ವಿರೋಧ ಪಕ್ಷದವರು ನಾವು ಯಶಸ್ಸಾಗಿ ಗ್ಯಾರಂಟಿಗಳನ್ನು ಜಾರಿ ಮಾಡಿರುವಂಥದ್ದು, ಅನುಷ್ಠಾನಕ್ಕೆ ತಂದಿರುವಂಥದ್ದು, ಜನರ ವಿಶ್ವಾಸವನ್ನು ಈ ಗ್ಯಾರಂಟಿಗಳ ಮೂಲಕ ಗಳಿಸಿರುವಂಥದ್ದನ್ನು ಅವ್ರು ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ.
ಇವತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ 40%ಗಿಂತ ಹೆಚ್ಚು ಮತದಾನ ಕಾಂಗ್ರೆಸ್ ಪಕ್ಷದ ಪರ ಆಗಿದೆ. ಬಹಳ ವರ್ಷಗಳ ನಂತರ ನಮಗೆ ಒಂದು ಒಳ್ಳೆಯ ಫಲಿತಾಂಶ ಕರ್ನಾಟಕದಲ್ಲಿ ಕೂಡ ದೊರಕಿದೆ. ಇದಕ್ಕೆ ಗ್ಯಾರಂಟಿಗಳೇ ಕಾರಣ. ಇವತ್ತು ಮುಂಬರುವಂಥ ಚುನಾವಣೆಗಳ ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿರ್ಬೋದು, ಅದೆಲ್ಲದರಲ್ಲೂ ಕೂಡ ನಾವು ಗೆಲುವನ್ನು ಸಾಧಿಸ್ತೇವೆ. ಅದಕ್ಕೆ ಪ್ರಮುಖವಾದಂಥ ಕಾರಣಗಳು ಗ್ಯಾರಂಟಿ ಇರ್ತದೆ. ಅದರಿಂದ ಅವರು ಇದನ್ನು ಹೆಂಗೋ ಒಂದು ರೀತಿಯಾಗಿ ಜನರಿಗೆ ದಾರಿ ತಪ್ಪಿಸ್ಬೇಕು, ಜನರು ಇರುವಂಥ ಒಳ್ಳೆಯ ಅಭಿಪ್ರಾಯ ಗ್ಯಾರಂಟಿಗಳ ಬಗ್ಗೆ ಅದನ್ನು ತವಲಾಕಬೇಕು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು. ಸರಿ ಸರ್, ನೇರವಾಗಿ ಧರ್ಮಸ್ಥಳದ ವಿಚಾರಕ್ಕೆ ಬರ್ತಾ SIT ತನಿಖೆಯ ಸ್ವರೂಪ ಎಲ್ಲಿಗೆ ಬಂದು ನಿಂತಿದೆ, ಏನಾಗ್ತಾ ಇದೆ? ಒಂದಷ್ಟು ಗೊಂದಲ ಇದೆ. ಸ್ಲೋ ಡೌನ್ ಆಗೋಯ್ತಾ ಅಥವಾ ಇದ್ರ ವರದಿ ಯಾವತ್ತೋ ಒಂದಿನ ಆಚೆ ಬರುತ್ತಾ, ವರ್ಷಾನ್ಗಟ್ಲೆ ತೆಗೆದುಕೊಂಡು ಬಿಡುತ್ತಾ ಈ SIT ತನಿಖೆ ಪೂರ್ಣಗೊಳ್ಳಿಕ್ಕೆ? ಈ ರೀತಿಯಾದ ಗೊಂದಲ ಒಂದಷ್ಟಿದೆ. ನೀವು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆಗಿರೋದ್ರಿಂದ ನಿಮಗಿರೋ ಮಾಹಿತಿ ಎಷ್ಟನ್ನು ಹಂಚ್ಕೊಳ್ಬಹುದು ಅಷ್ಟನ್ನು ಹಂಚ್ಕೊಳ್ಳೋದಾದ್ರೆ? ಇಲ್ಲ, ಮಾಹಿತಿ ಅಂದರೆ ಇದು ಸಾರ್ವಜನಿಕ ವಲಯದಲ್ಲಿರುವಂಥ ಮಾಹಿತಿ. ತನಿಖೆ ಪೂರ್ಣಗೊಂಡಿದೆ. ತನಿಖೆ ಪೂರ್ಣಗೊಂಡು ವರದಿಯನ್ನು ಕೂಡ ಕೋರ್ಟಿಗೆ ಸಲ್ಲಿಸಿದ್ದಾರೆ. ಬಹುಶಃ 26ನೇ ತಾರೀಕು ನವೆಂಬರ್ ತಿಂಗಳಲ್ಲೇ ವರದಿಯನ್ನು ಕೋರ್ಟಿಗೆ ಸಲ್ಲಿಸುವಂಥ ಕೆಲಸವನ್ನು SIT ಮಾಡಿದ್ದಾರೆ. ಆದರೆ ಬೇರೆ ಅಂಶಗಳ ಬಗ್ಗೆ ಇನ್ನು ಮುಂದಿನ ತನಿಖೆಯನ್ನು ಅವ್ರು ನಡೆಸ್ತಾ ಇದ್ದಾರೆ. ಅದು ಪೊಲೀಸ್ಗಿರುವಂಥ ಅವರ ವಿವೇಚನೆಗೆ ಬಿಟ್ಟಂಥ ಒಂದು ಅಧಿಕಾರ. ಆ ವ್ಯಾಪ್ತಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ತನಿಖೆ ಪೂರ್ಣಗೊಂಡು ಈಗಾಗಲೇ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ ಕೋರ್ಟ್ಗೆ. ಬಹುಶಃ ನೀವು ಕೇಳಿದರೆ ಕೋರ್ಟ್ನಿಂದ ಸಿಗ್ಬೋದು. ಅದು ಸರಿಯೇ ಸರ್, ಆದರೆ ಆಕ್ಷನ್ ಅಂತ ಹೇಳಿ ಏನೂ ಆಗಲೇ ಇಲ್ಲ. ಕೇವಲ ಚಿನ್ನಯ್ಯನೊಬ್ಬನನ್ನ ಅರೆಸ್ಟ್ ಮಾಡಿದ್ದನ್ನು ಹೊರತುಪಡಿಸಿದ್ರೆ SITಗೆ ಇತರರನ್ನ ಯಾರೆಲ್ಲ ಷಡ್ಯಂತರದ ಭಾಗವಾಗಿದ್ದಾರೆ ಅವರನ್ನ ಅರೆಸ್ಟ್ ಮಾಡುವ ಪವರ್ಸ್ ಇದೆಯಾ ಇಲ್ವಾ? ಸರ್ಕಾರ ಅದಕ್ಕೆ ಫ್ರೀ ಹ್ಯಾಂಡ್ ಕೊಟ್ಟಿದೆಯಾ ಇಲ್ವಾ? ಈ ರೀತಿ ಕೂಡ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಪ್ರಶ್ನೆಗಳು ಓಡಾಡ್ತಾ ಇದೆ. ಇಲ್ಲ, ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಇಲ್ಲ. ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ಅವರು ರಾಜ್ಯದ ಸರ್ಕಾರ ಆಗಿರೋದ್ರಿಂದ ಅವರಿಗೆ ಯಾವ ರೀತಿ ಪ್ರಗತಿ ಆಗ್ತಾ ಇದೆ ಅಂತ ಹೇಳುವಂಥದ್ದು ಮಾಹಿತಿಯನ್ನು ಪೊಲೀಸ್ ಇಲಾಖೆ ಮತ್ತು ತನಿಖಾಧಿಕಾರಿಗಳು ನೀಡಬೇಕೇ ಹೊರತು ಅವರು ಯಾವುದೇ ರೀತಿಯಾದಂಥ ಸೂಚನೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ಮಾಡಿ, ಆ ರೀತಿ ಮಾಡಿ, ಅರೆಸ್ಟ್ ಮಾಡಿ, ಮಾಡದೇ ಇರಬೇಡಿ ಅಂತ ಹೇಳುವಂಥದ್ದು ಅವರ ಕಾರ್ಯವ್ಯಾಪ್ತಿಯಲ್ಲಿ ಬರೋದಿಲ್ಲ ಇದು ಕಾನೂನು ಅಡಿಯಲ್ಲಿ. ಆದರೆ ಈ ಏನು ಆರೋಪ ಇದೆ ಈ ಬಾಕಿ ಇರುವಂಥವ್ರ ಮೇಲೆ, ಆ ಆರೋಪ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತಾರೆ ಅಂತ ಹೇಳಿದ್ರೆ 7 ವರ್ಷದ ಮೇಲಿದ್ದರೆ ಮಾತ್ರ ನೀವು ಅರೆಸ್ಟ್ ಮಾಡಬೇಕು. ಅಂದರೆ ಅಪರಾಧ 7 ವರ್ಷದಿಂದ ಮೇಲೆ ಶಿಕ್ಷೆ ಇದ್ದರೆ ಮಾತ್ರ ನೀವು ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಕೆಳಗಡೆ ಇದ್ದರೆ ಅರೆಸ್ಟ್ ಮಾಡಬಾರ್ದು ಅಂತ ಹೇಳುವಂಥ ಸೂಚನೆಯನ್ನು ಕೂಡ, ನಿರ್ದೇಶನವನ್ನು ಸರ್ವೋಚ್ಚ ನ್ಯಾಯಾಲಯ ನೀಡಿದೆ. ಅದರಿಂದ ಯಾಕೆ ಅರೆಸ್ಟ್ ಮಾಡಲಿಲ್ಲ, ಪೊಲೀಸ್ದವ್ರು ಅರೆಸ್ಟ್ ಮಾಡಬೇಕಿತ್ತ, ಇದು ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, SIT ಅವರು ಸಮಗ್ರವಾದಂಥ ತನಿಖೆಯನ್ನು ಮಾಡಿದ್ದಾರೆ. ಭಾಳ ಹೆಚ್ಚು ದಾಖಲೆಗಳು ಮತ್ತು ಆಧಾರಗಳನ್ನು ಸಮೇತವಾಗಿ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅದರಲ್ಲಿ ಎಲ್ಲ ವಿಚಾರಗಳು ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ರೈಟ್ ಸರ್, ಧನ್ಯವಾದ ಪುನಃ ಸರ್. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದದಕ್ಕೆ ಮತ್ತೊಮ್ಮೆ ಧನ್ಯವಾದ ನಮ್ಮ ಜೊತೆಯಲ್ಲಿ ಮಾತನಾಡೋದಕ್ಕೆ. ಥ್ಯಾಂಕ್ ಯು. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.